ತುಮಕೂರು ನಗರದ ಕಾರ್ಟೆಕ್ಸ್ ಸರ್ಕಲ್ ಬಳಿ ಇರುವ ವಿಶ್ವಾಸ್ ಜ್ಯುವೆಲರಿ ಶಾಪ್ ಮಾಮೂಲಿಯಂತೆ ಬೆಳಗ್ಗೆ ಶೋರೂಮ್ ಬಾಗಿಲು ತೆಗೆದ ಸಿಬ್ಬಂದಿಗೆ ಕಾದಿತ್ತು ಬಿಗ್ ಶಾಕ್. ಪ್ರದರ್ಶನಕ್ಕೆ ಇಟ್ಟಿದ್ದ ಬರೋಬ್ಬರಿ 50 ಗ್ರಾಂ ತೂಕದ ವಜ್ರ ಹಾಗೂ ಚಿನ್ನಾಭರಣಗಳು ನಾಪತ್ತೆಯಾಗಿದ್ವು. 10 ಲಕ್ಷ ಮೌಲ್ಯದ ಹಾರಗಳು, ಉಂಗುರಗಳು ಮಾಯವಾಗಿದ್ವು. ಶಾಪ್ ಶಟರ್ ಹಾನಿಯಾಗಿರಲಿಲ್ಲ. ಸಿಸಿಟಿವಿ ತಪಾಸಣೆ ಮಾಡುವವರೆಗೂ ಇದೊಂದು ಬಗೆಹರಿಯದ ನಿಗೂಢ ಕಳ್ಳತನ ಎಂದು ಎಲ್ಲರೂ ಭಾವಿಸಿದ್ರು. ಆದರೆ ಸಿಸಿಟಿವಿ ಫುಟೇಜ್ ಪರಿಶೀಲಿಸುತ್ತಿದ್ದಂತೆ ಅಲ್ಲಿನ ಸಿಬ್ಬಂದಿ ಮತ್ತು ಮಾಲೀಕರ ಕಣ್ಣುಗಳೇ ಹೊರಬಂದವು. ಯಾರು ಊಹಿಸಿದ ಆ ಕಿಲಾಡಿ ಕದೀಮ ಮತ್ಯಾರೂ ಅಲ್ಲ, ಒಂದು ಪುಟ್ಟ ಇಲಿ. ಹೌದು, ರಾತ್ರಿ ಎಲ್ಲರೂ ಮನೆಗೆ ತೆರಳಿದ ಬಳಿಕ ಸೈಲೆಂಟ್ ಆಗಿ ಶೋರೂಮ್ಗೆ ಎಂಟ್ರಿ ಕೊಟ್ಟಿದ್ದ ಈ ಇಲಿ ಪ್ರದರ್ಶನಕ್ಕಿಟ್ಟಿದ್ದ ವಜ್ರದ ಉಂಗುರಗಳು ಹಾಗೂ ಸರಗಳನ್ನ ಒಂದೊಂದಾಗಿ ತನ್ನ ಬಾಯಲ್ಲಿ ಕಚ್ಚಿಕೊಂಡು ಹೋಗಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಉಂಗುರಗಳು ಹಾಗೂ 3 ಸರಗಳನ್ನ ಎಗರಿಸಿ ತನ್ನ ಬಿಲಕ್ಕೆ ಸಾಗಿಸಿತ್ತು. ಸಿಬ್ಬಂದಿಗಳು ತಕ್ಷಣ ಇಲಿಯ ಜಾಡು ಹಿಡಿದು ಅದರ ಬಿಲವನ್ನ ತೋಡಿದಾಗ ಅಲ್ಲಿ ಮಾಯವಾಗಿದ್ದ 10 ಲಕ್ಷ ರೂಪಾಯಿ ಮೌಲ್ಯದ ವಜ್ರಾಭರಣಗಳು ಸುರಕ್ಷಿತವಾಗಿ ಪತ್ತೆಯಾಗಿವೆ. ಕೊನೆಗೂ ಕಳೆದು ಹೋದ ಆಭರಣಗಳು ಸಿಕ್ಕ ಬಳಿಕ ಜ್ಯುವೆಲರಿ ಶಾಪ್ ಮಾಲೀಕರು ಮತ್ತು ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಮನುಷ್ಯರು ಕಳ್ಳತನ ಮಾಡುವುದನ್ನು ನೋಡಿದ್ದೇವೆ, ಆದರೆ ಒಂದು ಇಲಿ 10 ಲಕ್ಷ ಮೌಲ್ಯದ ವಜ್ರಾಭರಣಗಳನ್ನ ಕದ್ದು ಬಿಲದಲ್ಲಿಟ್ಟು ಈ ಅಪರೂಪದ ಘಟನೆ ಈಗ ತುಮಕೂರಿನಾದ್ಯಂತ ಭಾರೀ ಸಂಚಲನ ಮೂಡಿಸಿದೆ.